ನಿಮ್ಮ ನಿಮ್ಮ ಗಾತ್ರಗಳಿಗೆ ತಕ್ಕಂತೆ ಆಸನದ ಮೇಲೆ ನೀವೆಲ್ಲ ಕುಳಿತಿದ್ದೀರಿ. ಚಿಕ್ಕ ಮಕ್ಕಳಿಗೆ ಅಂತ ಕೆಲವು ಕಾರುಗಳನ್ನು ಮಾಡಿರ್ತಾರೆ, ನಿಮ್ಮ ಮೊಮ್ಮಕ್ಕಳಿಗೆ ಮಾಡಿರ್ತೀರಿ ಆಟಿಕೆ ಸಾಮಾನು. ನಿಮ್ಮಂಥವ್ರು ದೊಡ್ಡ ದೊಡ್ಡವರೆಲ್ಲ ಅದರ ಮೇಲೆ ಕೂಡಿ ನೋಡೋಣ, ಗೊತ್ತಾಗ್ತದೆ. ಯಾಕೆ? ನಮಗೊಂದು ಗಾತ್ರ ಇದೆ, ಆ ಗಾತ್ರಕ್ಕೆ ತಕ್ಕಂತೆ ನಮಗೆ ಚೇರಬೇಕು. ಚೇರಿಗೆ ತಕ್ಕಂತೆ ನಮ್ಮ ಗಾತ್ರ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅಲ್ವಾ? ನಮ್ಮ ಸ್ವಾಮಿಗಳೊಂದು ಕಥೆ ಹೇಳ್ತಿದ್ರು ಮೇಲಿಂದ ಮೇಲೆ. ಒಂದು ಟೊಪಿಗೆ ಮಾಡಿಕೊಡಪ್ಪ ಅಂತ ಕೇಳಿದ್ರಂತೆ. ಬಟ್ಟೆ ಹೊಲಿಯುವವನಿಗೆ ಅವನು ತನ್ನ ತಲೆಗೆ ಬಂದ ಹಾಗೆ ಟೊಪಿಗೆ ಮಾಡಿದ. ಇವನು ತಲೆ ಇದ್ದಾಗ ಮಾಡಲಿಲ್ಲ, ತನ್ನ ತಲೆಗೆ ಏನು ಬಂತೋ ಹಾಗೆ ಒಂದು ಟೊಪಿಗೆ ಮಾಡಿಟ್ಟ. ಇವನು ಬಂದ ಟೊಪಿಗೆ ಕೊಡು ಅಂತ, ಅದು ಎಲ್ಲಿಯೂ ಒಳಗೆ ಹೋಗ್ತಾನೇ ಇಲ್ಲ ಟೊಪಿಗೆ. ಇವನು ತಲೆ ದೊಡ್ಡದು, ಟೊಪಿಗೆ ಚಿಕ್ಕದಾಯ್ತು. ಏನೋ ಹೀಗೆ ಮಾಡಿಬಿಟ್ಟು ಒಂದು 5 ನಿಮಿಷ, ಅದಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ತೀರಿ ಅಂತ, ಏನೋ ಟೊಪಿಗೆ ಸರಿ ಮಾಡಿಕೊಡ್ತಾನೆ ಅಂತ ಅವನು ತಿಳ್ಕೊಂಡ್ರೆ ಒಳಗೆ ಹೋಗಿ ಇವನು ಒಳ್ಳೆ ಕರಗಸ ತಂದ. ಕರಗಸ ಯಾಕೆ ಬಂತು ಅಂದ, ಕತ್ತರಿ ಬರಬೇಕಾಗಿತ್ತು, ಕರಗಸ ಯಾಕೆ ಬಂತು? ಏನಿಲ್ಲ, ತಲೆ ಕತ್ತರಿಸಿ ಸರಿ ಮಾಡ್ತೀನಿ ಅಂತ. ಟೊಪಿಗೆ ಹಿಡಿಸೋ ಅಷ್ಟೇ ನಿಮ್ಮ ತಲೆ ಮಾಡ್ತೀನಿ ಅಂತ ಓಡಿ ಹೋದ ಅವನು. ಮಹಾರಾಯ, ಟೊಪಿಗೆನೂ ಬೇಡ, ನಿನ್ನ ಹಣನೂ ಬೇಡ, ಯಾವುದೂ ಬೇಡ, ಹೋಗು ಅಂದ. ಇಂಥ ಜನ ಇರ್ತಾರೆ. ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಮಹತ್ವವನ್ನು ಹೇಳುವಾಗ ಸ್ವಾಮಿಗಳು ಈ ಉದಾಹರಣೆ ಹೇಳ್ತಿದ್ರು. ನಿಮಗನಿಸ್ಬೋದು ಸರ್ವಮೂಲಕ್ಕೂ ಇದಕ್ಕೂ ಏನು ಸಂಬಂಧ ಅಂತ. ಅಂದರೆ ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಶೈಲಿ ಹೇಗಿದೆ ಅಂದರೆ, ತಲೆ ಇದ್ದ ಹಾಗೆ ಟೊಪಿಗೆ ಮಾಡಿದವರು ಶ್ರೀಮದಾಚಾರ್ಯರು. ಕೃಷ್ಣ ಏನು ಹೇಳಿದ್ದಾನೆ ಹಾಗೆ ಅರ್ಥ ಹೇಳಿದವರು. ಉಪನಿಷತ್ ಹೇಗಿದೆ ಹಾಗೆ ಅರ್ಥ ಹೇಳಿದವರು. ಕೆಲವರೆಲ್ಲ ಏನು ಮಾಡಿದರು ಅಂದರೆ, ತಮ್ಮ ತಲೆಗೆ ಏನು ಬಂತೋ ಹಾಗೆ ವಿಷಯಗಳನ್ನು ಬರೆದು ಬಿಟ್ರು. ನೋಡಿದರು ಉಪನಿಷತ್ತಿನಲ್ಲಿ, ಗೀತೆಯಲ್ಲಿ ಹಾಗಿಲ್ವೇ ಇಲ್ಲ, ಅಲ್ಲೇನೋ ಬೇರೆಯೇ ಇದೆ. ಹಾಗಾದರೆ ಅದನ್ನೇ ಕತ್ತರಿಸೋಣ ಅಂತ ಮೂಲ ಗ್ರಂಥಗಳನ್ನೇ ಕತ್ತರಿಸೋ ಕೆಲಸ ಮಾಡಿದರೆ ಹೊರತು, ಮೂಲ ಗ್ರಂಥಗಳಲ್ಲಿದ್ದ ಹಾಗೆ ಶಾಸ್ತ್ರದಲ್ಲಿ ನಾವು ಪ್ರಮೇಯಗಳನ್ನು ಹೇಳಬೇಕು ಅನ್ನುವುದನ್ನು ಅನೇಕರು ಚಿಂತನೆ ಮಾಡಲಿಲ್ಲ. ತಲೆ ಹೇಗಿದೆ ಹಾಗೆ ಟೊಪಿಗೆ ಮಾಡಿದ ಕೆಲಸ ಸರ್ವಮೂಲದಲ್ಲಿ. ಟೊಪಿಗೆ ಮೊದಲು ಮಾಡಿ ಇಟ್ಬಿಡೋದು, ಆಮೇಲೆ ತಲೆ ಕತ್ತರಿಸಿದ ಹಾಗೆ ಮೂಲ ಗ್ರಂಥಗಳಿಗೆ ಆ ಕಡೆ ಈ ಕಡೆ ಎಳೆದಾಡಿ ಹರದಾಡಿ ಏನೇನೋ ಮಾಡಿದಂಥವರು ಬೇರೆಯವರು. ಹಾಗೆ ಮಾಡಿಲ್ಲ ನಮ್ಮ ಶ್ರೀಮದ್ ಆಚಾರ್ಯರು ಅನ್ನುವುದನ್ನು ಸ್ವಾಮಿಗಳು ಮೇಲಿಂದ ಮೇಲೆ ಈ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರು. ಈಗ ನಾನು ಹೇಳಿಕ್ಕೆ ಬಂದದ್ದು, ಮನುಷ್ಯನ ಗಾತ್ರ ಇದ್ದಂತೆ ಅವನು ಪಾತ್ರವನ್ನು ಹುಡುಕ್ತಾನೆ. ತಾನು ಕೂಡೋದಕ್ಕೆ, ಉಣ್ಣೋದಕ್ಕೆ, ನಿಲ್ಲೋದಕ್ಕೆ, ನಡೆಯೋದಕ್ಕೆ, ಇರಿಯೋದಕ್ಕೆ, ಮಲಗೋದಕ್ಕೆ, ವಾಹನದಲ್ಲಿ ಕೂಡೋದಕ್ಕೆ, ಸಾಗೋದಕ್ಕೆ. ಆದರೆ ನಮ್ಮ ದೇವರ ಹಾಗಲ್ಲ. ದೇವರು ಹೇಗಿದ್ದಾನೆ? ಅದ್ಭುತ ಗಾತ್ರಾಯ. ತನ್ನ ಗಾತ್ರಕ್ಕೆ ತಕ್ಕಂತೆ ಪಾತ್ರ ಹುಡುಕಬೇಕು ಅಂದರೆ ಅವನು ಎಷ್ಟು ಯಾತ್ರೆಯನ್ನು ಮಾಡಿದರೂ ಅಂಥದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ, ಎಲ್ಲಿದೆ ಅವನಿಗೆ ಸರಿ ಹೋಗುವಂತಹ ಆಸನ ಎಲ್ಲಿ ಸಿಗಬೇಕು ಅವನಿಗೆ? ವಿಶ್ವವ್ಯಾಪಿಯಾದ ವ್ಯಕ್ತಿಗೆ ಇನ್ನೇನು ಸಿಗಲಿಕ್ಕೆ ಸಾಧ್ಯ? ಆದರೆ ವಿಚಿತ್ರ ಅಂದರೆ, ಆ ಭಗವಂತನ ಇಷ್ಟು ಅದ್ಭುತವಾದ ಗಾತ್ರ ಇದೆ ಅಂದರೆ, ಇಷ್ಟು ದೊಡ್ಡ ವ್ಯಾಪಕವಾದ ಶರೀರ ಇದ್ದರೂ ನೀವು ಎಲ್ಲಿ ಕರೆದ್ರೂ ಅಲ್ಲಿ ಬರ್ತಾರೆ, ವಿಚಾರನೇ ಇಲ್ಲ. ಅಂಥ ಅದ್ಭುತ ಗಾತ್ರ ಅದ ಅಂತಲೇ ನಿಮ್ಮ ಗುಡಿ ಒಳಗೆ ಬರಲಿಕ್ಕೆ ತಾನೆ ದೇವರು ನಾಳೆ. ಇಲ್ಲಾಂದ್ರೆ ಎಲ್ಲಿ ಹಿಡಿಸ್ತಿತ್ತು? ಪಾತಾಳಮೇತಸ್ಯ ಹಿ ಪಾದ ಮೂಲಂ ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ. ವಿಜಯಪುರದ ಭಕ್ತರೆಲ್ಲ ಸೇರಿ ಕಾಣಿಕೆ ಹಾಕಿ ಕಟ್ಟಿದಂತಹ ಈ ಭವನ ಸಾಕಾಗ್ತಿರಲಿಲ್ಲ. ವಿಶ್ವದ ಎಲ್ಲ ದಾನಿಗಳು, ಕುಬೇರ ಬಂದು ತನ್ನೆಲ್ಲ ಸಂಪತ್ತು ಹಾಕಿದ್ರು, ದೇವರನ್ನು ಹಿಡಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ವಿಶ್ವವ್ಯಾಪಿಯಾದ ಭವನ ಕಟ್ಟಿದರೂ ಅವನನ್ನು ಒಳಗಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಅವ್ಯಾಕೃತ ಗ್ರಹಸ್ಥಾಯ ರಮಾಪ್ರಣಯನೇ ನಮಃ. ಅಂತಹ ಭಗವಂತನನ್ನು ಎಲ್ಲಿ ಹಿಡಿದು ಹಾಕೋದು? ಆದರೆ ವಿಚಿತ್ರ ಅಂದರೆ, ಎಲ್ಲಿ ಕರೆದರೂ ಬರ್ತಾನೆ. ಭಕ್ತಿಯಿಂದ ಎಲ್ಲಿ ಕರೆದರೂ ಅಲ್ಲಿ ಬಂದು ಭಗವಂತ ಸನ್ನಿಹಿತನಾಗಿ ನಿಲ್ತಾನೆ. ಇದೇ ಅದ್ಭುತ ಗಾತ್ರ.
ಪ್ರೀತಿ ಇರ್ಬೋದು, ಪಾಸಿಬಿಲಿಟಿ ಇರಬೇಕಲ್ಲ. ಅಂತಹ ವ್ಯಕ್ತಿ ಸಣ್ಣ ಸ್ಥಳದಲ್ಲಿ ಬರಲಿಕ್ಕೆ ಸಾಧ್ಯ ಹೇಗೆ? ಆ ಸಾಧ್ಯತೆ ಇದೆ ಭಗವಂತನಿಗೆ. ಅದೇ ಅವನ ಚಿಂತೆ ಶಕ್ತಿ. ಅಣೋರಣೀಯಾನ್ ಮಹತೋ ಮಹೀಯಾನ್, ಇಂತಹ ಗಾತ್ರ ಪರಮಾತ್ಮನದು ಅನ್ನೋದಕ್ಕಾಗಿ ಅದ್ಭುತ ಗಾತ್ರಾಯ. ಅಂತಹ ಅದ್ಭುತವಾದಂತಹ ಗಾತ್ರ ಇದು ಪರಮಾತ್ಮನ ಗಾತ್ರ. ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ, ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮೋಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂಟೆ ಕೊಡಲಿಲ್ಲವೇನೋ, ಮೋಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂಟೆ ಕೊಡಲಿಲ್ಲವೇನೋ. ಸರ್ಪಜಯನ ಶ್ರೀ ಪುರಂದರ ವಿಠಲ ವಿಠಲ, ಸರ್ಪಜಯನ ಶ್ರೀ ಪುರಂದರ ವಿಠಲ, ಅಪ್ರಮೇ ಜಟಾಯೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನು ಮಾಡಿದೆ, ನಾನೇನು ಮಾಡಿದೆ, ನಾನೇನು ಮಾಡಿದೆ, ನಾನೇನು ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು.